ಮೊದಲ ಚೆಂಡಿಗಾಗಿ ಎಸೆಗಾರಿಕೆ ಭಾಗದಲ್ಲಿ ಚೇತನ್ ರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಹಂತದಲ್ಲಿ ಚೇತನ್ ಎರಡನೇ ದಿನದ ಮೊದಲ ಪಂದ್ಯದ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. ಮೊದಲ ಚೆಂಡು ಈತ ನಡುವೆ ವೈಟ್ ಬಾಲ್ ಸೂಚನೆಗಳು ಔಟ್ ಸೈಡ್ ಆಫ್ ಸ್ಟಂಪ್ ರಚನೆ ಕ್ರಮಿಸ್ತಾ ಇದೆ. ತೀರ್ಪುಗಾರಿಕೆ ಭಾಗದಲ್ಲಿ ಮಾರಿಯಣ್ಣವರು ಸಂಘಟಕರು ತೀರ್ಪುಗಾರಿಕೆ ಕಾಯಕರು ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಮುರಳಿ ಈಗಾಗಲೇ ಕುಳಿತುಕೊಂಡು ಪಂದ್ಯಗಳ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಸಂಯೋಜಕರು ಕೂಡ ಬಹಳಷ್ಟು ಸುತ್ತಮರಿತ ಹೊಡೆತ ಈತ ನಡುವೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಒಂದಕ್ಕೆ ಒಂದು ಪವರ್ ಪ್ಲೇ ಹಂತದಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕ್ಯಾಚ್ ಔಟ್ ರೂಪದಲ್ಲಿ ಒಪ್ಪಿಸಿದ್ದಾರೆ. ನ್ಯೂ ಬ್ಯಾಟರ್ ತಿರುಪತಿ ತಿರು ಅಂಕಣದ ಭಾಗದಲ್ಲಿ ಎಂಟನ್ನು ಪಡೆದಿದ್ದಾರೆ. 5 ಓವರ್ಗಳ ಪಂದ್ಯ ನಡೆಸ್ತಾರೆ. ಎರಡನೇ ದಿನದ ಕಿರಣ್ ಮೆಮೋರಿಯಲ್ ಟ್ರೋಫಿ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಅಂಪೈರ್ ರಿವ್ಯೂ ಅಲ್ಲ, ಥರ್ಡ್ ಅಂಪೈರಿಗೆ ಓಕೆ ಆನ್ಫೀಲ್ಡ್ ಡಿಸಿಷನ್ ಇರುತ್ತೆ. ಈ ನಡುವೆ ತೀರ ಯಾರ್ ಕರ್ಡೆಲ್ ಅವರೇ ಒಂದೊಡದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ ಏರಿಕೆನ ಕಾಣ್ತಾ ಇದೆ. ದೇಸಳ್ಳಿ ಸಂದೀಪ್ ಇಲ್ಲವನ್ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಟ್ಟಿ ಮುಚ್ಚಿ ಹೊಡುವಂತ ಪ್ರಯತ್ನ ಮಾಡಿದ್ರು. ಒಂದೊಡದ ಹೆಚ್ಚುವರಿ ಕೂಡ ಅಂಕಿಅಂಶ ಬಡ್ಡಿಯನ್ನು ತಲುಪ್ತಾ ಇದೆ. ಒಂದೊಡದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ ಇವಾಗ 3ಕ್ಕೆ ಏರಿಕೆನ ಕಾಣ್ತಾ ಇದೆ. ಮೊದಲ ಚೆಂಡು ವೈಟ್ ಬಾಲ್ ಆ ಬಳಿಕ ವಿಕೆಟ್ಸ್ ಆ ಬಳಿಕ ಒಂದೊಂದು ಓಟದ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ದಾರೆ. ಈ ನಡುವೆ ತಟ್ಟಿ ಮುಚ್ಚಿ ಓಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ 4 ಓಟಗಳು 4 for 1. ಪವರ್ ಪ್ಲೇ ಹಂತದ ಅಂತಿಮ ಮೊದಲ 2 ಎಸೆದ ಬಾಕಿ ಉಳಿತಾ ಇದೆ. 5ರ ಬಾರಿ ಟಾಪರ್ಸ್ ಆಗಿರತಕ್ಕಂಥ ಚೆಂಡು ಸದ್ಯ ನೋಮಾಸ್ ಲ್ಯಾಂಡ್ ಆಗ್ತಾ ಇದೆ. ಇತ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೋಡದ ಸೇರ್ಪಡೆ ಅಂಕಿಅಂಶ ಬಡ್ಡಿಯನ್ನು ತಲುಪುವ ಮುಖಾಂತರವಾಗಿ ತಂಡದ ಒಟ್ಟುವರಿಗಳಿಗೆ 5ಕ್ಕೆ ಏರಿಕೆನ ಕಾಣ್ತಾ ಇದೆ. 5 for 1, 5ಕ್ಕೆ 1. ಅಕ್ರಾಸ್ ಲೈನ್ ಹೊಡೆದವರ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಶಾರ್ಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದೊಡದ ಸೇರ್ಪಡೆ. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 6ಕ್ಕೆ 1. ಅಲ್ಲಿ ಗಮನಿಸಿಕೊಳ್ಬೇಕಾಗುತ್ತೆ. ಮುಂದಿನ ಪಂದ್ಯಕ್ಕಾಗಿ ಡಿಫೆಂಡರ್ಸ್ ಕೆಜಿಎಫ್ ವಿರುದ್ಧವಾಗಿ ಅರುಣ್ 11 ಕೆಜಿಎಫ್ 2 ತಂಡದ ನಾಯಕರು ಸಿದ್ಧತೆಯಲ್ಲಿ ಇರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಡಿಫೆಂಡರ್ಸ್ ಕೆಜಿಎಫ್ ವಿರುದ್ಧವಾಗಿ ಅರುಣ್ 11 ಕೆಜಿಎಫ್ ಮುಂದಿನ ಪಂದ್ಯವನ್ನು ಆಡ್ತಾರೆ. ಅದಾದ ಬಳಿಕ MKB ಮತ್ತೆ ಫ್ರೆಂಡ್ಸ್ ಕೋಲಾರ ತಂಡ ಪಂದ್ಯವನ್ನು ಆಡ್ಲಿಕ್ಕಿದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ 2 ಚಾಲ್ತಿಯಲ್ಲಿ ಹರೀಶ್ ಅನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ಮೊದಲ ಚೆಂಡು ಎಸೆಗಾರಿಕೆ ಭಾಗದಲ್ಲಿ ಹರೀಶ್ ಅವನ ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಈ ನಡುವೆ ತೀರಾ ಕ್ಯಾಚ್ ಪಡೆಯುವಂತ ಅವಕಾಶಗಳು ತೀರಾ ಸ್ಲೋವರ್ ರೈಸಿಂಗ್ ಡೆಲಿವರಿ ನೆಗೆತವನ್ನು ಕಂಡಿರ್ಕಂಥದ್ದು ಚೆಂಡಿಗೆ ಓಟವನ್ನು ದಾಖಲಿಸಲು ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ. ತಿರು ಸ್ಟ್ರೈಕನ್ನು ಪಡಿತಾ ಇದ್ದಾರೆ. ಮತ್ತೆರಡನೇ ಬಾರಿ ಸ್ವಿಚಿ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಬಡ್ಡಿನ ತಲುಪ್ತಾ ಇದೆ. ನೆನ್ನೆ ದಿನ ಪ್ರಾರಂಭವನ್ನು ಕಂಡಿರ್ಕಂತ ಪಂದ್ಯ ಇವತ್ತು ಮುಂದುವರಿಕೆ ಕಾಣ್ತಾ ಇದೆ. ಅಗಾಸ್ ಲೈನ್ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರವನ್ನ ಕ್ರಮಿಸ್ತಾ ಇದೆ. ಸಿಕ್ಸರ್ ಆ ರೋಟದ ಸರ್ ಪಡೆಯುವಾಗ ಅಂಕಿಅಂಶ ಬಡ್ಡಿನ ಕಾಣ್ತಾ ಇದೆ. ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟುವರಿ ಗಳಿಕೆ 12. ಎರಡನೇ ಓವರ್ನ ಮೂರನೇ ಚೆಂಡಲ್ಲಿ ಮೊದಲ ಸಿಕ್ಸರ್ ಅನ್ನ ತೀರು ದಾಖಲಿಸ್ತಾ ಇದ್ದಾರೆ. 12ಕ್ಕೆ 1 ಪುಣಾಂತರವಾಗಿ ಬಿದಿರ್ಕಂತ ಚೆಂಡಿಗೆ ಅಡ್ಡ ಹೊಡೆತ ದಾಖಲಿಸಿದ್ರು. ರನ್ಔಟ್ ಅವಕಾಶಗಳು ನಾಟ್ ಔಟ್. ಒಂದೊಡ್ಡದ ಸೇರ್ಪಡೆ ಅಂಕಿಅಂಶ ತಲುಪ್ತಾ ಇದೆ. ಬಹುಶಃ ನೇರ ಗುರಿ ಸಾಗಿದ್ರೆ ಅಲ್ಲಿ ಔಟ್ ಮಾಡುವಂತೆಲ್ಲ ಅವಕಾಶಗಳು ಕೂಡ ಇತ್ತು. ಮೊಟ್ಟ ಮೊದಲ ಬಾರಿಗೆ ಒಂದು ಪಂದ್ಯಾಟ ಕಿರಣ್ ಮೆಮೋರ್ ಟ್ರೋಫಿಯಲ್ಲಿ ರೂಪದಲ್ಲಿ ಸಾಗ್ತಾ ಇದೆ. ಲೀಗ್ ಕಪ್ ನಾಕೌಟ್ ಮಾದರಿ ಒಂದು ಪ್ರತಿಷ್ಠಿತ ಪಂದ್ಯಾಟ. ಈ ನಡುವೆ ರನ್ಔಟ್ ಆಸ್ ಹೋದರೆ ಆಘಾತವನ್ನ ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ ಸೂಪರ್ ವಿಕೆಟ್ಸ್ ಅನ್ನು ಒಪ್ಪಿಸಿದ್ದಾರೆ. ನ್ಯೂ ಬ್ಯಾಟರ್ ಈ ನಡುವೆ ಇನ್ಸೈಡರ್ ಜಾಗ್ತಾ ಇದೆ. ಫೈನಲ್ ಬಲಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ. 2 ಓಟವನ್ನು ತೀರು ದಾಖಲಿಸಿದ್ದಾರೆ. ಆಕಾಶ ಸಿರ್ಕಂತ ಚೆಂಡು ನೋ ಬಾಲ್. ಈತ 2 ಓಟದ ಸೇರ್ಪಡೆ. ನೋ ಬಾಲ್ +1. ತಂಡದ ಒಟ್ಟುವರಿ ಗಳಿಕೆ 17ಕ್ಕೆ ಏರಿಕೆ ಕಾಣ್ತಾ ಇದೆ. 17 for 2. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಈ ನಡುವೆ ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಡಿಪ್ ಮಿಡ್ ವಿಕೆಟ್ ಬಲಭಾಗದಲ್ಲಿ ಇದೆ. 2ನೇ ಓಟದ ಪೂರೈಕೆಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಹುದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಬ್ಯಾಕ್ವರ್ಡ್ ಫೈನಲ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಇದವ ಮತ್ತೆ 2 ಓಟದ ಸೇರ್ಪಡೆ ಅಂಕಿಅಂಶ ಬಡ್ಡಿಯನ್ನು ತಲುಪ್ತಾ ಇದೆ. ಇತ 2 ಓಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 20. 1 ಓಟವನ್ನು ದಾಖಲಿಸಿದ್ದಾರೆ.
It's a dot ball. ರನ್ಔಟ್ ಮಾಡುವಂತ ಅವಕಾಶಗಳು ಮತ್ತೆ ಒಂದು ದೊಡ್ಡದ ಸೇರ್ಪಡೆ ಆಗ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ 22-2 22-2. ಬಹಳ ಶುದ್ಧಭರಿತ ಹೊಡೆತ ಮೂಲಕವಾಗಿ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಮತ್ತೆರಡು ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. 2 ಓಟದ ಸೇರ್ಪಡೆ ತಂಡದ ಒಟ್ಟಾರೆಗಳಿಗೆ 24-2. ಕ್ಯಾಚ್ ಔಟ್ಗಾಗಿ ಬಹಳಷ್ಟು ಮನವಿಗೆ ಪುರಸ್ಕಾರಗಳಲ್ಲಿ ಕನ್ನಡ ಓವರ್ ಮುಕ್ತಾಯದವರುಗಳ ಸಂಖ್ಯೆ 3 ಓವರ್ಗಳ ಮುಕ್ತಾಯದ ಬಳಿಕ 24-2 24-2. CR7 ಅಫಿಷಿಯಲ್ ಅಸ್ಗರ್ ಮತ್ತೆ ಆಸಿಫ್ ರವರ ಒಂದು ಸಂಸ್ಥೆ ಕೂಡ ಮ್ಯಾನೇಜರ್ ಆಗಿ ಅಲ್ಲಿ CR7 ನ ಮುಖ್ಯ ಕಾರ್ಯಕರ್ತರಿಗಾಗಲೆಂದು ಈ ಪಂದ್ಯಕೂಟದ ಚಿತ್ರೀಕರಣ ಸರಣಿ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ವಿತರಿಸ್ತಾ ಇದ್ದಾರೆ. ಆ ಸಂಸ್ಥೆ ಕೂಡ ಆತ್ಮೀಯವಾಗಿ ಅಭಿನಂದನೆಗಳು ತೋರ್ಪಡಿಸ್ತಾ ಇದ್ದಾವೆ. ಅಲ್ಲಿ ಮುಂದಿನ ಪಂದ್ಯಗಳನ್ನು ಆಡುವಂತೆ ತಂಡ ಡಿಫೆಂಡರ್ಸ್ KGF ತಂಡದ ನಾಯಕರು ಮತ್ತೆ ಅರುಣ್ 11 KGF ತಂಡದ ನಾಯಕರು ಇಮಿಡಿಯೇಟ್ ಆಗಿ ಟಾಸಿಗೆ ಬನ್ನಿಯನ್ನು ಕರೆ ನೀಡ್ತಾ ಇದ್ದಾವೆ. ಡಿಫೆಂಡರ್ಸ್ ಅರುಣ್ 11 ಎರಡು ತಂಡದ ನಾಯಕರು ಇಮಿಡಿಯೇಟ್ ಆಗಿ ಬರಬೇಕು. ಈ ನಡುವೆ ನೋ ಬಾಲ್ ಸೂಚನೆ. 1+1 2 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟುವರೆಗಳಿಗೆ 27-2. ಮತ್ತೆರಡು ಓಟದ ಸೇರ್ಪಡೆ. ತಂಡದ ಒಟ್ಟುವರೆಗಳಿಗೆ 29-2. ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಒಂದೋಟ 2ನೇ ಓಟವನ್ನು ಪೂರೈಸುವಂತ ಪ್ರಯತ್ನ ನಡುವೆ 2 ಓಟದ ಪೂರೈಕೆ ಕ್ಷೇತ್ರ ರಕ್ಷಣೆ ನಡುವಿಕೆ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಸಣ್ಣ ಸಣ್ಣ ತಪ್ಪುಗಳೇ ನಿನ್ನೆ ನಡೆದ ಪಂದ್ಯದಲ್ಲಿ ಸೋಲಿನ ಕಂಡಿರುವಂತ ನಿದರ್ಶನಗಳು ಕಂಡಿದ್ದಾವೆ. ಈಗಾಗಲೇ 1ರ ಬದಲಾಗಿ 2, 2ರ ಬದಲಾಗಿ 3 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಕ್ಷೇತ್ರ ರಕ್ಷಣೆ ನಡುವಿಕೆ. ಈ ನಡುವೆ ಮತ್ತೆ ಅಗ್ರಾಸಿಲ ಹೊಡೆದೊಡೆ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಒಂದೋಟ 2ನೇ ಓಟವನ್ನು ಪೂರೈಸುವಂತ ಪ್ರಯತ್ನದ ಮಧ್ಯೆ ಪೂರೈಕೆಯು ಕೂಡ ತಂಡದ ಒಟ್ಟುವರೆಗಳಿಗೆ ಇವಾಗ 33-2. ಲಾಸ್ಟ್ 2 ಬಾಲ್ ಕೊನೆ 2 ಎಸೆತ ಬಾಕಿ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಮಿಡ್ ವಿಕೆಟ್ ಬಲಭಾಗದಲ್ಲಿ ದಾಖಲಿಸಿದ್ದಾರೆ. ಒಂದೋಟ 2ನೇ ಓಟವನ್ನ
ಸರ್ವೇ ಸಾಮಾನ್ಯವಾಗಿ ಪೂರೈಸ್ತಾ ಇದ್ದಾರೆ. ಪ್ರತಿ ಚೆಂಡಿಗೂ ದಂಡಿಸುವಂತ ಒಂದು ಲೆಕ್ಕಾಚಾರ. ಆ ಹಂತದಲ್ಲಿ ಪ್ರತಿ ಚೆಂಡಲ್ಲೂ ಕೂಡ 2-2 ಓಟದ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಹಂತವನ್ನು ಕಂಡುಕೊಂಡ್ರೆ ತಂಡದ ಒಟ್ಟಾರೆ ಗಳಿಕೆ 35, 35-2. ಅಂತಿಮ ಎಸೆತ. 4ನೇ ಓವರ್ ಅಂತಿಮ ಚೆಂಡು. ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಕೇವಲ ಒಂದೆಡದ ಸೇರ್ಪಡೆ. ಅಲ್ಲಿ 4 ಓವರ್ಗಳ ಮುಕ್ತಾಯದ ಬಳಿಕ 36-2. ಅಂತಿಮ ಅವರ ಮೊದಲ ಚೆಂಡಿಗಾಗಿ ಅಶೋಕ. ಮೊದಲ ಚೆಂಡು ಬಹಳಷ್ಟು ತವರಿತು. ಒಂದು ಪರ್ಫೆಕ್ಟ್ ಗ್ಯಾಪ್ ಶಾಟ್ ದಾಖಲಿಸಿದ್ರು. ಲಾಂಗ್ ಆಫ್ ಎಲ್ ಭಾಗದಲ್ಲಿ ಬೌಂಡರಿನ ಅಟ್ಟಾಯಿಸ್ತಾ ಇದ್ದಾರೆ. ಮತ್ತೆ 2 ಓಟದ ಸೇರ್ಪಡೆ ಅಂಕಿಅಂಶ ತಲುಪ್ತಾ ಇದೆ. ಭವಿಷ್ಯವಾಗಿ ತಿರು 19 ಚೆಂಡುಗಳಲ್ಲಿ 29 ಓಟವನ್ನು ದಾಖಲಿಸಿಕೊಂಡು ಪಂದ್ಯಗಳನ್ನು ಆಡ್ತಾ ಇದ್ದಾರೆ. ಪ್ರತಿ ಚೆಂಡಿಗೂ ಕೂಡ 2 ಓಟದ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ದಾರೆ. 38 ಓಟಗಳು. ಬಹಳಷ್ಟು ತ್ವರಿತ ಹೊಡೆತ. ಕೆಳಗಡೆ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ ಚೆಂಡು. ಕಾಯುತ್ತಿದ್ದ ಕೈಗಳಿಗೆ ಬುತ್ತಿಗ್ತಾ ಇದೆ. ಮತ್ತೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ತಿರು ಇನ್ನಿಂಗ್ಸ್ ಆಟವನ್ನು ಕಾಣ್ತಾ ಇದೆ. 20 ಚೆಂಡುಗಳಲ್ಲಿ 29 ಓಟವನ್ನು ದಾಖಲಿಸಿದ್ದಾರೆ. ಬಹಳಷ್ಟು ತ್ವರಿತ ಒಂದು ಆಟವನ್ನು ಆಡಿದ್ದಾರೆ. ನಾವು ಇವತ್ತು ನಿನ್ನೆ ಕೂಡ ಹೇಳಿದ್ದೇವೆ, ಇವತ್ತು ಕೂಡ ಹೇಳ್ತೇವೆ, ಅಲ್ಲಿ ಬರಿಗಾಲಿನಲ್ಲಿ ಪಂದ್ಯ ಆಡಬೇಕು, ಸ್ಲಿಪ್ಪರ್ ಅಲೋ ಇರಲ್ಲ. ಅದೇ ರೀತಿಯಾಗಿ ಜೀನ್ಸ್ ಪ್ಯಾಂಟ್ ಅಲೋ ಇರಲ್ಲ. ಕಂಪಲ್ಸರಿ ಟ್ರ್ಯಾಂಕ್ ಪ್ಯಾಂಟ್ ಅನ್ನು ಹಾಕಿಕೊಂಡು ಪಂದ್ಯವನ್ನು ಆಡಬೇಕು. ಸ್ಲಿಪ್ಪರ್ ಹಾಕಿಕೊಂಡು ಆಡುವಂತವರು ದಯವಿಟ್ಟು ಸ್ಲಿಪ್ಪರ್ ಅನ್ನು ಹೊರಗೆ ಬಿಡಬೇಕಾಗುತ್ತೆ. ವೈಡ್ ಬಾಲ್ ಸೂಚನೆಗಳು ರವಾನಿಸಿದ್ದಾರೆ. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಒಟ್ಟಾರೆಗಳಿಗೆ 39 ಓಟಗಳು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ತಲುಪ್ತಾ ಇದೆ. 39-3. ಮತ್ತೆ ವೈಡ್ ಬಾಲ್. ತಂಡದ ಒಟ್ಟಾರೆಗಳಿಗೆ 44ನೇ ದಶಕದ ಪೂರೈಕೆ ಮಾಡ್ತಾ ಇದೆ. ಅಲ್ಲಿ ಡಿಫೆಂಡರ್ಸ್ ತಂಡದ ನಾಯಕರು ಮತ್ತೆ ಅಡೋನಿಲ್ಲವೆಂತ ತಂಡದ ನಾಯಕರು ಟಾಸಿಗಾಗಿ ಇಮಿಡಿಯೇಟ್ ಆಗಿ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಲಾಸ್ಟ್ ಕಾಲ್ ಫಾರ್ ಯು. ಇಲ್ಲವಾದಲ್ಲಿ ಅಲ್ಲಿ 4 ಓವರ್ಗಳ ಪಂದ್ಯವನ್ನು ಆಡಿಸ್ತಾರೆ. ಇದು ಸಂಘಟಕರ ತೀರ್ಮಾನವಾಗಿರುತ್ತೆ, ಆರ್ಗನೈಸರ್ ತೀರ್ಮಾನ. ಡಿಫೆಂಡರ್ಸ್ 11 ತಂಡದ ನಾಯಕರು ಇಲ್ಲೇ ಇದ್ದಾರೆ. ಅಲ್ಲಿ ಅರುಣ್ 11 ತಂಡದ ನಾಯಕರು ಬರಬೇಕಾಗುತ್ತೆ, ಇಲ್ಲ ಓವರ್ ಕಡಿತಗೊಳಿಸಲಾಗುತ್ತೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ವೈಟ್ ಬಾಲ್. ತಂಡದ ಒಟ್ಟಾರೆಗಳಿಗೆ 41 ಓಟಗಳು. ಅಂತಿಮ ಎಸೆದ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಬಹಳಷ್ಟು ತ್ವರಿತ ಹೊಡೆತ.
ಈತ ಡೀಪ್ ಮಿಡ್ ವಿಕೆಟ್ ಶಾರ್ಟ್ ಮಿಡ್ ವಿಕೆಟ್ ಬಲವಾಗ್ತಲ್ಲ ಒಂದಾಟ ಎರಡನೇ ಓಟವನ್ನು ಪೂರೈಸುವಂತ ಪ್ರಯತ್ನ ಇತ್ತ ನಡುವ ರನ್ ಔಟ್. ಅಲ್ಲಿ ಟಾರ್ಗೆಟ್ ಸಂಖ್ಯೆ 43 ಓಟವನ್ನು ಜಯಕ್ಕಾಗಿ ದಾಖಲಿಸಿಕೊಳ್ಬೇಕಾಗುತ್ತೆ. ಅಲ್ಲಿ ಪಂದ್ಯ ಕಂಡಂತ 30 ಚೆಂಡುಗಳ ಬಳಿಕ 42 ಓಟವನ್ನು ದಾಖಲಿಸಿಕೊಂಡಿರುವಂತಹ ತಂಡ ಜಯಕ್ಕಾಗಿ ದೇಶಿಯಲ್ಲಿ ಸಂದೀಪ್ 11 ಅರುಣ್ 11 ಒಂದು ಕಾಲ್ ಮಾಡಿ ಅಣ್ಣ, ಮರಿ ಅಣ್ಣ. ಅರುಣ್ 11 ಓಕೆ. ಸರ್ ಅಲ್ಲಿ ಇಮಿಡಿಯೇಟ್ ಆಗಿ ಬ್ಯಾಟ್ಸ್ಮನ್ ಬನ್ನಿ. ಅಲ್ಲಿ ಮುಂದಿನ ಪಂದ್ಯ ಡಿಫೆಂಡರ್ಸ್ ವಿರುದ್ಧವಾಗಿ ಅರುಣ್ 11 KGF ನ 2 ತಂಡ KGF ನ ತನ್ನ ಮುಂದಿನ ಪಂದ್ಯವನ್ನು ಆಡ್ತಾರೆ. ಸರ್ ಅಲ್ಲಿ 2 ತಂಡದ ನಾಯಕರು ಇಮಿಡಿಯೇಟ್ ಆಗಿ ಟಾಸಿಗೆ ಬನ್ನಿ. ಅರುಣ್ 11 ಮತ್ತೆ ಡಿಫೆಂಡರ್ಸ್ ತಂಡದ ನಾಯಕರು ಅಲ್ಲಿ ಬ್ಯಾಟ್ಸ್ಮನ್ ಇಮಿಡಿಯೇಟ್ ಆಗಿ ಹೋಗಬೇಕಾಗುತ್ತೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಣ್ಣ ಬ್ಯಾಟ್ಸ್ಮನ್ ಬೇಗ ಹೋಗಿ ಅಣ್ಣ. ಅಣ್ಣ ಫೀಲ್ಡಿಂಗ್ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ರೆಡಿ ಮಾಡಿ. ಅಲ್ಲಿ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಎಂಟನ್ನು ಪಡಿಬೇಕು. 12th ಮ್ಯಾನ್ 2 ತಂಡದ 12th ಮ್ಯಾನ್ ನಮ್ಮೊಂದಿಗೆ ಬನ್ನಿ. ಅಣ್ಣ ಬ್ಯಾಟ್ಸ್ಮನ್ಗಳೇ ಸರ್ ಒಂದು ಟೀಮಿಗೆ ಎಷ್ಟು ಸಾರಿ ಒಂದು ಮ್ಯಾಚ್ಗೆ ಎಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ? 20 minutes ಓನ್ಲಿ.
ಅಲ್ಲಿ ಬಿರುಸಿನ ಆಟಗಾರರು XYZ ಮತ್ತೆ ಅನಾಮಿಕ. ನಾವು ಸರ್ ಒಬ್ಬರಿಗೊಂದು ಬಾರಿ ಹೇಳ್ತೇವೆ, ನಾವು ಪದೇ ಪದೇ ಹೇಳಲಿಕ್ಕಾಗಲ್ಲ, ನಮಗೂ ಸ್ವಲ್ಪ ಬಾಯಿ ನೋವುತ್ತದೆ. ನೀವು 12th ಮ್ಯಾನ್ ಅಷ್ಟು ಜನ ಇದ್ರೆ ಒಬ್ಬರನ್ನ 12th ಮ್ಯಾನ್ ಕಳ್ಸಿಕೊಡಲ್ಲ. ಅದೇ ರನ್ ಏನಾದರೂ ಕಮ್ಮಿ ಆದರೆ ಸರ್ ಅಲ್ಲಿ 2 ರನ್ ಬಂತು, ವೈಡ್ ಬಂತು, 6 ಬಂತು, ಬೌಂಡ್ರಿ ಬಂತು ಅಂತ ಹೇಳ್ತೀರಾ. ಅದಕ್ಕೆ ನಾವು ಮೊದಲಾಗಿ ಹೇಳ್ತೇವೆ, ಪ್ರತಿ ಪಂದ್ಯ ಆಡುವ ನಾಯಕರ ಗಮನಕ್ಕೆ ನಿಮ್ಮ ಪಂದ್ಯ ಇರಬೇಕಾದ್ರೆ 12th ಮ್ಯಾನ್ ದಯವಿಟ್ಟು ನಮ್ಮ ಬಳಿ ಕಳಿಸಿಕೊಡಿ. ಎಸಗಾರಿಕೆ ಭಾಗದಲ್ಲಿ ಸುಬ್ಬು ಪುಟ್ಟರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. 30 ಚೆಂಡು 43 ಓಟಗಳು ಬರಬೇಕಾಗಿದೆ. ಮೊದಲ ಚೆಂಡು ಬಹಳಷ್ಟು ಬರುತ್ತೆ, ಹೊಡೆತ ಕವರ್ಸ್ ಭಾಗದಲ್ಲಿ ಎರಡನೇ ಓಟದ ಪೂರೈಕೆ ಮಾಡುವ ಮುಖಾಂತರವಾಗಿ ಖಾತೆ ಕೂಡ ಆರಂಭನ ಕಾಣ್ತಾ ಇದೆ. ಅಣ್ಣ ಅರುಣ್ 11 ಟಾಸಿಗೆ ಬನ್ನಿ ಅಣ್ಣ. ಇಲ್ಲಿ ಡಿಫೆಂಡರ್ಸ್ ತಂಡದ ನಾಯಕರು ರೆಡಿ ಇದ್ದಾರೆ. ಬಹಳಷ್ಟು ಬರೀತು ಹೊಡೆತ, ನೆಟ್ಟನ ಹೊಡೆತ ದಾಖಲಿಸಿದ್ದಾರೆ. ಇವಾಗ ಬೌಂಡರಿಯನ್ನು ಅಟಾಯಿಸ್ತಾ ಇದ್ದಾರೆ. ಮತ್ತೆ 2 ಓಟದ ಸೇರ್ಪಡೆ ಅಂಕಿಅಂಶ ಬಟ್ಟೆಯನ್ನು ತಲುಪ್ತಾ ಇದೆ. 2 ಓಟದ ಸೇರ್ಪಡೆ ದಳದೊಟ್ಟುವರೆಗಳಿಗೆ 4ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 4 ರನ್ಸ್. ಬಹಳಷ್ಟು ಬರೀತು ಹೊಡೆತ, ನೆಟ್ಟನರು ಹೊಡೆದನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಆಡೋ ಮುಖಾಂತರವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ದಳದ ಒಟ್ಟುವರೆಗಳಿಗೆ ಇವಾಗ 8ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸುಚೀರ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಾಣುವಂತ ಒಂದು ಲೆಕ್ಕಾಚಾರ. ಇವಾಗ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ಇದು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ತಂಡದ ಒಟ್ಟುವರೆಗಳಿಗೆ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ 2 ಚೆಂಡುಗಳ ಪಂದ್ಯ ಮೊದಲ ಓವರ್ನಲ್ಲಿ ಬಾಕಿ ಇಳುತ್ತಾ ಇದೆ. ಬಹಳಷ್ಟು ಬರಿತ ಹೊಡೆತ, ತನ್ಮೂಲಕವಾಗಿ ಡೇಪ್ ಮಾಡಿ ಕೆಲ ಭಾಗದಲ್ಲಿ ಬಹಳಷ್ಟು ಬರಿತ ಕ್ಷೇತ್ರ ಮತ್ತೆ 2 ಓಟದ ಸೇರ್ಪಡೆ. ಪ್ರತಿ ಚೆಂಡಿಗೆ ದಂಡಿಸುವಂತ ಒಂದು ಲೆಕ್ಕಾಚಾರ. ಇವಾಗ ಪಂದ್ಯದ ಜಯಕ್ಕಾಗಿ 25 29 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮರೀತಿ ಒಂದು ಪರ್ಫೆಕ್ಟ್ ಶಾಟ್ ಅನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಹಂತವನ್ನ ಕಂಡುಕೊಂಡ್ರೆ ಇವಾಗ ಬ್ಯಾಟಿಂಗ್ ವಿಭಾಗದಲ್ಲಿ ಅದೃಷ್ಟ ಕೈ ಹಿಡಿತಾ ಇದೆ. ಅಲ್ಲಿ 1 ಓವರ್ಗಳ ಮುಕ್ತಾದ ಬಳಿಕ 18 ಓಟವನ್ನು ದಾಖಲಿಸಿದ್ದಾರೆ. ಪಂದ್ಯದ ಜಯಕ್ಕಾಗಿ 24 ಚೆಂಡುಗಳ ಬಳಿಕ 25 ಓಟಗಳು ಬರಬೇಕಾಗಿದೆ. ಅಣ್ಣ ಅರುಣ್ 11 ತಂಡದವರೇ, ಇಲ್ಲಿ ಡಿಫೆಂಡರ್ಸ್ ತಂಡದ ನಾಯಕರು ರೆಡಿ ಇದ್ದಾರೆ. ದಯವಿಟ್ಟು ಟಾಸಿಗಾಗಿ ಇಮಿಡಿಯೇಟ್ ಆಗಿ ಬನ್ನಿ.
ಸಿಗ ಕಿತ್ರ ಮತ್ತೆರಡು ಓಟದ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ತಲುಪ್ತಾ ಇದೆ. ಮತ್ತೆ ಸಿಗಾರಿಕೆ ಭಾಗದಲ್ಲಿ ಡಾಟ್ ಬಾಲ್ ಓವರ್ ಮುಕ್ತಾಯ. ಅಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ ಅಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 73 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 18 ಎಸೆತ 20 ಓಟಗಳು ಬರಬೇಕಾಗಿದೆ. ಈ ನಡುವೆ ಬಹಳ ಶುದ್ಧವರಿತು ಹೊಡೆತ ಸಿಕ್ಸರ್ ದಾಖಲಾತಿಯನ್ನ ಕಾಣ್ತಾ ಇದೆ. ಅರುಣ್ 11 ವಿನ್ ದ ಟಾಸ್. ಮತ್ತೆ ತಟ್ಟಿ ಮುಚ್ಚಿಕೊಳ್ಳುವಂತ ಲೆಕ್ಕಾಚಾರ. ಡಾಟ್ ಬಾಲ್ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಿಕ್ಸರ್ ಬಳಿಕ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ನೋಡುವ ಬೇಗ್ ಬೇಗ್ ಸಿಕ್ಸರ್ ರೋಟದ ಸೇರ್ಪಡೆ. ಇವಾಗ ಮತ್ತೆ ಸಿಕ್ಸರ್ ದಾಖಲಾತಿಯನ್ನ ಕಾಣ್ತಾ ಇದೆ. 2ನೇ ಸಿಕ್ಸರ್. ಬಾಲ್ ಸಿಕ್ತೇನಾ?
ತಂಡದ ಒಟ್ಟುವರಿಗಳಿಗೆ 35 ಓಟಗಳು. ಜಯಕ್ಕಾಗಿ 8 ಓಟದ ಅವಶ್ಯಕತೆ. 8 runs are required. ಹಳೆ ಬಾಲ್ ಯಾವ್ದಾದ್ರು ಇದ್ರೆ ಅವ್ರ ಹತ್ರ ನಿಂತು ಸರ್ ಬಾಲು ನೋಡಿ. ಬಹಳ ಶೋಧಭರಿತ ಹೊಡೆತ ದಾಖಲಿಸಿದ್ದಾರೆ. ಸದ್ಯ ದಾಟಿ ಮುಟ್ಟಿ ಹೊಡೆದ ಪ್ರಯತ್ನ ಮತ್ತೆ 2 ಓಟದ ಸೇರ್ಪಡೆ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ತಂಡದ ಒಟ್ಟುವರಿಗಳಿಗೆ 30, 7ಕ್ಕೆ 0, 37-0. ಒಂದು 6 ಅವಶ್ಯಕತೆ ಇದೆ ಮುಂದಿನ ಪಂದ್ಯದ ಜಯಕ್ಕಾಗಿ. ಬಹಳ ಶುದ್ಧಭರಿತ ಹೊಡೆತ ಮತ್ತೆ ತಟ್ಟಿ ಮುಟ್ಟಿ ಹೊಡೆದ ಪ್ರಯತ್ನ ನೇರ ಗುರಿ ಸಾಗುತ್ತಾ ಇಲ್ಲ. 1 ಓಟದ ಸೇರ್ಪಡೆ ಜಯಕ್ಕಾಗಿ 5 ಓಟಗಳು ಬರಬೇಕಾಗಿದೆ. 6 ದಾಖಲಿಸಿದ್ರೆ ಪಂದ್ಯವನ್ನು ಜಯಿಸಾರೆ. ಬೌಂಡ್ರಿ ದಾಖಲಿಸಿದ್ರೆ ಪಂದ್ಯಾಟ ಸಮಬಲವನ್ನು ಕಾಣುವಂತ ಒಂದು ಲೆಕ್ಕಾಚಾರ. ಈ ನಡುವೆ ಲೆಗ್ ಸ್ಟಿಕ್ ಹೊರಾಂಚಿಲ್ ಹಾದು ಹೋಗ್ತಾ ಇದೆ. ವೈಟ್ ಬಾಲ್ 13 ಎಸೆತ 4 ಓಟಗಳ ಬೌಂಡರಿ 4 ಓಟಗಳು ಬರಬೇಕಾಗಿದೆ. ಒಂದು ಬೌಂಡರಿ ಪಂದ್ಯವನ್ನು ಜಯಿಸುತ್ತಾರೆ. ಬಹಳ ಶೋಧವರಿತ ಹೊಡೆತ 6. ಈತ ನಡುವೆ ದೇಶಿಯಲ್ಲಿ ಸ್ಯಾಂಡಿ 11 ತಂಡ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಆ ಪಂದ್ಯವನ್ನು ಜಯಿಸಿರ್ತಕ್ಕಂಥ ತಂಡ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಇದು ಮುಂದಿನ ವಿದ್ಯಮಾನಕ್ಕಾಗಿ ಬದಲಾವಣೆ ಕಾಣ್ತಾ ಇದ್ದಾವೆ. ಜಲೀಲ್ ಫ್ರಮ್ ಮೂಡಿಗೆರೆ ಮುಂದಿನ ವಿದ್ಯಮಾನಕ್ಕಾಗಿ